22-23ನೇ ಸಾಲಿನಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಪ್ರಖ್ಯಾತ ಭಾಗವತರಾಗಿರುವಂತಹ ಪಟ್ಲ ಸತೀಶ್ ಶೆಟ್ಟಿಯವರ ಒಂದು ಮಹತ್ತರ ಆಸೆಯಂತೆ ನಾವು ಯಾಕೆ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸುವಂತಹ ಆಲೋಚನೆಯನ್ನು ಮಾಡಬಾರದು ಎಂಬ ಆಲೋಚನೆಯನ್ನು ಹಿರಿಯರಾದ ಯಕ್ಷಗಾನ ಹಿತೈಷಿಗಳಾದ ಯಕ್ಷಗಾನ ಪ್ರೋತ್ಸಾಹಕರಾದ ಪಣಂಬೂರು ವಾಸುದೇವ ಐತಾಳರಲ್ಲಿ ವಿನಂತಿಸಿಕೊಂಡಾಗ ಅವರ ಮನಸ್ಸಿನಲ್ಲಿಯೂ ಈ ಬಗ್ಗೆ ಆಲೋಚನೆಗಳಿತ್ತು. ಇದು ಮ್ಯಾಥ್ಸ್ನಲ್ಲಿ ಹೇಳುವಂತೆ +++= ಎಂಬ ಹಾಗೆ ಭಾಗವತರ ಮನಸ್ಸಿನಲ್ಲಿರುವಂತಹ ಆಲೋಚನೆ ಐತಾಳರ ಮನಸ್ಸಿನಲ್ಲಿರುವಂತಹ ಆಲೋಚನೆ ಜೊತೆ ಸೇರಿತು ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಎಂಬುದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಸಂಸ್ಥೆಯ ಅಡಿಯಲ್ಲಿ ಇದು ಜಾರಿಗೆ ಆಯಿತು. ಮೊದಲ ವರ್ಷ 39 ಶಾಲೆಗಳಲ್ಲಿ, ಎರಡನೆಯ ವರ್ಷ 87 ಶಾಲೆಗಳಲ್ಲಿ, ಮೂರನೆಯ ವರ್ಷ 89 ಶಾಲೆಗಳಲ್ಲಿ, ಇದೀಗ 4ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾದರೆ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಾದ್ಯಂತ ಕಲಿತಂತಹ ವಿದ್ಯಾರ್ಥಿಗಳು 13,000ದ ಸಂಖ್ಯೆಯನ್ನು ಕೂಡ ದಾಟಿ ಹೋಗಿದೆ ಅಂತ ಹೇಳಿದರೆ ಅದು ನಿಜವಾಗಿ ಈ ಯೋಜನೆಯ ಒಂದು ಯಶಸ್ಸು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಕೇವಲ ದಕ್ಷಿಣ ಕನ್ನಡದವರು ಮಾತ್ರ ಕಲಿಯುವುದಲ್ಲ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಈ 4 ಜಿಲ್ಲೆಗಳನ್ನು ಕೇಂದ್ರವನ್ನಾಗಿರಿಸಿಕೊಂಡು ನಮ್ಮ ಈ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯು ಈಗ ಕೆಲಸ ಮಾಡ್ತಾ ಇದೆ. ಈ ವರ್ಷವೂ ಕೂಡ ಸುಮಾರು 85ರಿಂದ 90 ಶಾಲೆಗಳಲ್ಲಿ ಈ ಯೋಜನೆ ಮುಂದುವರಿಲಿಕ್ಕಿದೆ. ಅದೇ ಸಂಖ್ಯೆಯ ವಿದ್ಯಾರ್ಥಿಗಳು ಹೇಗೆ ಈ ಹಿಂದೆ ಕಲಿತಿದ್ದಾರೋ ಮುಂದೆಯೂ ಕೂಡ ಯಕ್ಷಗಾನದ ಶಿಕ್ಷಣವನ್ನು ಶಾಲೆಯ ವಠಾರದೊಳಗೆ ಪಡೀಲಿಕ್ಕಿದ್ದಾರೆ. ನಮ್ಮ ಈ ಯೋಜನೆಯ ಅಡಿಯಲ್ಲಿ 51ರಿಂದ 54 ಶಿಕ್ಷಕರು ಈಗ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ನೋಡಿಕೊಳ್ಳುವಂತಹ, ಅವರಿಗೆ ಸಂಭಾವನೆಯನ್ನು ಕೊಡುವಂತಹ, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿಕೊಂಡು ಈ ಯೋಜನೆಯನ್ನು ಕ್ರಮವತ್ತಾಗಿ ದಾಟಿಸುವಂತಹ ಮಹತ್ತರವಾದಂತಹ ಭೂಮಿಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಾಡ್ತಾ ಇದೆ. ಈ ಶಾಲೆಯಲ್ಲಿ ಮೊದಲ ವರ್ಷದಲ್ಲಿ 129 ವಿದ್ಯಾರ್ಥಿಗಳು, ಎರಡನೇ ವರ್ಷದಲ್ಲಿ 154 ವಿದ್ಯಾರ್ಥಿಗಳು, ಮೂರನೇ ವರ್ಷದಲ್ಲಿ 159 ವಿದ್ಯಾರ್ಥಿಗಳು, ಒಟ್ಟು 442 ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಈ ನೆಲದಲ್ಲಿ ಪರಿಚಯ ಮಾಡಿಕೊಂಡಿದ್ದಾರೆ. ಒಂದು ಸಾರ್ಥಕತೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಮಾಡುವಂತಹ ಕೆಲಸವನ್ನು ಕಷ್ಟಪಟ್ಟು ಅಲ್ಲ, ಇಷ್ಟಪಟ್ಟು ಮಾಡಿ. ಕಲೆಯನ್ನು ಕೂಡ ನೀವು ಇಷ್ಟಪಟ್ಟು ಕಲ್ತ್ರೆ ಆ ಕಲೆ ನಿಮ್ಮನ್ನು ಇಷ್ಟಪಟ್ಟುಕೊಂಡು ಹಿಡಿತದೆ. ಇದಕ್ಕೊಂದು ಉದಾಹರಣೆ, ಕಳೆದ ವರ್ಷ ಇದೇ ಶಾಲೆಯಲ್ಲಿ ಕಲ್ತಂಥ ಓರ್ವ ವಿದ್ಯಾರ್ಥಿ ಅಭಿಲಾಷ್ ಎನ್ನುವಂತಹ ವಿದ್ಯಾರ್ಥಿ ಇಲ್ಲೇ ಬಂದು ಯಕ್ಷಗಾನವನ್ನು ಕಲ್ತದ್ದು. ಆ 3 ವರ್ಷ ಯಕ್ಷಗಾನದ ಬೇಸಿಕ್ ಏನು ಕಲ್ತನೋ ಅದನ್ನಿಟ್ಟುಕೊಂಡು SSLCಯಲ್ಲಿ ಒಳ್ಳೆಯ ಅಂಕವನ್ನು ಪಡೆದ. ಆಳ್ವಾಸಿಗೆ ದತ್ತು ಸ್ವೀಕಾರ ಯೋಜನೆ ಅಡಿಯಲ್ಲಿ ಯಕ್ಷಗಾನವನ್ನು ಆಧಾರವಾಗಿರಿಸಿಕೊಂಡು ಅಡ್ಮಿಷನ್ ಪಡೆಯಲಿಕ್ಕೆ ಹೋದ. ಈಗ ಅಲ್ಲಿ ಅವನು ದತ್ತು ಸ್ವೀಕಾರ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾಗಿದ್ದಾನೆ ಎಂಬ ವಿಚಾರವನ್ನು ಮಾನ್ಯ ಪ್ರಾಂಶುಪಾಲರು ಹೇಳಿದಾಗ ತುಂಬಾ ಸಂತೋಷ ಆಯಿತು. ಇಲ್ಲಿ ಎಷ್ಟು ಬೇಸಿಕ್ ಕಲ್ತಿದ್ದಾನೋ ಆ ಬೇಸಿಕ್ ಕಲ್ತ ಪರಿಣಾಮವಾಗಿ ಆಳ್ವಾಸಂತಹ ಮಹಾಸಾಗರದಲ್ಲಿ ಅವನು ಅಲ್ಲಿ ಕಲಿಯುವಂತ ಅವನಿಗೆ ಅವಕಾಶ ಸಿಕ್ಕಿತು. ಅಲ್ಲಿ ಅವನು ಆ ಅವಕಾಶವನ್ನು ಹೇಗೆ ಬಳಸಿಕೊಳ್ತಾನೆ ಅದು ಅವನ ಭವಿಷ್ಯವನ್ನು ರೂಪಿಸ್ತದೆ. ಯಕ್ಷಗಾನದ ಜೊತೆಗೆ ಕಲಿಕೆ ಎರಡೂ ಮೇಳೈಸಿಕೊಂಡಾಗ ಒಂದು ಜೀವನ ಕೂಡ ಬೆಳಗಲಿಕ್ಕೆ ಸಾಧ್ಯ ಉಂಟು. ಅಂತಹ ಮಹತ್ತರವಾದ ಅವಕಾಶಗಳು ನಿಮ್ಮೆಲ್ಲರ ನಡುವೆ ಇದೆ. ಮಕ್ಕಳೇ, ನಾವು ಎಷ್ಟು ಭಾಗ್ಯವಂತರು ಅಂತ ಹೇಳಿದರೆ, ನಿಮಗೆ ಇದೊಂದು 3 ವರ್ಷದಿಂದ ಯಕ್ಷ ಶಿಕ್ಷಣ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಆಗ್ತಾ ಇದೆ. ಇದಕ್ಕೋಸ್ಕರ ಎಷ್ಟು ನಾವು ಬಾಲ್ಯದಲ್ಲಿರುವಾಗ ಎಷ್ಟು ಹಾತೊರೆದಿದ್ದೇವೆ ಅಂತ ಹೇಳಿದರೆ, ನಾವು ಕಲ್ತದ್ದು ಸಿಟಿಯಲ್ಲಿ. ಸಿಟಿ ಲೈಫಲ್ಲಿ ಇಂಥದ್ದೆಲ್ಲ ಅವಕಾಶನೇ ಇಲ್ಲ. ಬಟ್ ನಂದು ನೇಟಿವ್ ಸುರತ್ಕಲಲ್ಲಿದ್ದ ಕಾರಣ ಅಲ್ಲಿ ಪ್ರತಿ ವರ್ಷ ನವರಾತ್ರಿ ಟೈಮಲ್ಲಿ 9 ದಿನ ಯಕ್ಷಗಾನ ಆಗೋದು. ಆ 9 ದಿನದ ಯಕ್ಷಗಾನ ರಾತ್ರಿ ಪೂರ್ತಿ ಕೂತು ನೋಡಿ 9 ದಿನವೂ ನೋಡ್ತಿದ್ವಿ ನಾವು. ಯಕ್ಷಗಾನ ಅಂತ ಹೇಳಿದ್ರೆ ಅಷ್ಟು ಇಷ್ಟ. ಅದು ಬಹುಶಃ ನಮ್ಮ ಆ್ಯನ್ಸೆಸ್ಟ್ರಲ್ ಇನ್ಹೆರಿಟೆನ್ಸ್ ಇರ್ಬೋದು. ಆಗ ತುಂಬ ಆಸೆ ಆಗ್ತಿತ್ತು, ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಗೆ ಯಾಕೆ ಯಾರು ಯಕ್ಷಗಾನ ಕಲಿಸ್ತಾ ಇಲ್ಲ, ಎಲ್ಲಿ ಕಲಿಬೇಕು, ಅವಾಗೆಲ್ಲ ಇಂಥದ್ದೆಲ್ಲ ಅವಕಾಶಗಳು ಇರಲಿಲ್ಲ. ಆ ನಂತರ ಕಾಲೇಜ್ ಲೈಫಿಗೆ ಬರಬೇಕಾದ್ರೆ ಮಂಗಳೂರಲ್ಲಿ ಕಾಲೇಜಿಗೆ ಹೋಗೋ ಮುಂಚೆ ಯಾರೋ ಹೇಳಿದರು ಬಂಟ್ವಾಳದಲ್ಲಿ ಕಾಲೇಜಲ್ಲಿ ಯಕ್ಷಗಾನ ಕಲಿಸ್ತಾರೆ ಅಂತ. ಕೇವಲ ಯಕ್ಷಗಾನ ಕಲಿಸ್ತಾರೆ ಅಂತ ಹೇಳೋ ಕಾರಣಕ್ಕೋಸ್ಕರ ಮಂಗಳೂರು ಬಿಟ್ಟು ಬಂಟ್ವಾಳಕ್ಕೆ ಬಂದವಳು ನಾನು ಕಾಲೇಜ್ ಎಜುಕೇಷನಿಗೋಸ್ಕರ. ಅಂದರೆ ಯಕ್ಷಗಾನ ಅಂತೇಳಿದರೆ ಅಷ್ಟು ಇಷ್ಟ ನಮಗೆ.
ಅದರಲ್ಲಿ ನೀವೆಲ್ಲ ಅದೃಷ್ಟವಂತರು, ನಿಮ್ಮ ಶಾಲೆಗೆ ಹುಡ್ಕೊಂಡು ಬಂದಿದೆ ನಿಮ್ಮನ್ನು ಯಕ್ಷಗಾನ. ನಾವೆಲ್ಲ ಯಕ್ಷಗಾನವನ್ನು ಆರಾಧಿಸೋದು, ಬರೀ ಕಲೆ ಅಂತ ನೋಡೋದಲ್ಲ ಅಥವಾ ಮನರಂಜನೆ ಅಂತ ಹೇಳ್ಕೊಂಡು ಮಾಡೋದಲ್ಲ, ನಾವು ಅದನ್ನು ಪ್ರೀತಿಸೋದು, ತುಂಬ ಮನಸ್ಸಿಗೆ ಹಚ್ಕೊಂಡು ಮಾಡೋರು ನಾವು. ಶಾಲಾ ಶಿಕ್ಷಣದಲ್ಲಿ ದೊಡ್ಡ ದುರಂತ ಏನಂತ ಹೇಳಿದರೆ, ನಮಗೆ ವ್ಯಾಲ್ಯೂಸನ್ನು ಕಲಿಸಲಿಕ್ಕೆ ಅವಕಾಶಗಳು ತುಂಬ ಕಡಿಮೆ. ಯಾಕಂದರೆ ಟೈಮ್ ಸ್ಟಿಪ್ಯುಲೇಷನ್ಸ್ ಇರ್ತದೆ, ಇಷ್ಟು ಸಮಯದೊಳಗಡೆ ಇಷ್ಟು ಪಾಠ ಮಾಡಿ ಮುಗಿಸ್ಬೇಕು, ಇಷ್ಟನ್ನೇ ಕಲಿಸ್ಬೇಕು ಅನ್ನುವಂಥ ನಿರ್ಧಾರಗಳಿರ್ತವೆ. ಅದೇ ಯಾವಾಗ ನೀವು ಯಕ್ಷಗಾನವನ್ನು ಕಲಿತೀರಿ ನೋಡಿ, ಆಗ ಮೌಲ್ಯಗಳನ್ನು ತನ್ನಿಂದ ತಾನೇ ಕಲ್ತ್ಕೊಂಡು ಬಿಡ್ತೀರಿ. ಶಾಲೆಯಲ್ಲಿ ಕ್ಲಾಸ್ ಟೀಚರ್ ಏನು ಹೇಳಲಿಕ್ಕಾಗೋದಿಲ್ಲ, ಅದೊಂದು ಯಕ್ಷಗಾನ ಪ್ರಸಂಗದಲ್ಲಿರ್ತದೆ. ನಾನು ಎಮ್.ಎಡ್ ಮಾಡಬೇಕಾದ್ರೆ ನಮಗೆ ಡಿಸರ್ಟೇಷನ್ ಅಂತ ಮಾಡಲಿಕ್ಕೆ ಒಂದು ಟಾಪಿಕ್ ಕೊಡ್ತಿದ್ರು. ನನಗೊಂದು ಆಸೆ, ಹೇಗಾದರೂ ಮಾಡಿ ಯಕ್ಷಗಾನವನ್ನು ಶಾಲೆ ಒಳಗಡೆ ಸೇರಿಸ್ಕೋಬೇಕು ಅಂತ. ಏನೇನು ಮಾಡಿದ್ರು ನನಗೆ ಟಾಪಿಕ್ ಸಿಲೆಕ್ಷನ್ ನಾನು ಮಾಡ್ಬೋದು, ಬಟ್ ಗೈಡ್ ಬೇಕಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು. ಸೊ ಅಲ್ಲಿಗೆ ಡ್ರಾಪ್ ಆಯಿತು. ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಅದಿತ್ತು, ಎಲ್ಲಾದರೂ ಒಂದು ಕಡೆ ಯಕ್ಷಗಾನಕ್ಕೆ ಮತ್ತು ಶಿಕ್ಷಣಕ್ಕೆ ಜೋಡಿಸ್ಕೊಂಡು ಏನಾದರೂ ಮಾಡಬೇಕು ಅಂತೇಳಿ. ನನ್ನಿಂದ ಮಾಡಲಿಕ್ಕಾಗದಿದ್ರು ದಿವಿತಿಂದ ಮಾಡಲಿಕ್ಕೆ ಸಾಧ್ಯ ಆಯ್ತದು. ನಾವು ಸಪೋರ್ಟ್ ಮಾಡ್ಕೊಂಡು ನಾನು ಕೂಡ ಮಾಡ್ತಿದ್ದೇನೆ ಅಂತ ಖುಷಿ ಪಡೋದೆ. ಇವಾಗ 13 ಮೊರಾರ್ಜಿ ಶಾಲೆಗಳಿಗೂ ಕೂಡ ಇದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ಇವತ್ತಿನ ತನಕ ಯಾವುದೇ ವಿಘ್ನ ಬಾರದ ರೀತಿಯಲ್ಲಿ ಒಂದು ಸಾಕಷ್ಟು ಮಕ್ಕಳಿಗಾಗಲೇ 13,000+ ಮಕ್ಕಳಿಗೆ ಯಕ್ಷಗಾನ ವೇಷ ಮಾಡುವಂಥ ಅವಕಾಶ, ಅದರ ಬಗ್ಗೆ ಆಸಕ್ತಿ ಉಳಿಸಿಕೊಳ್ಳಿಕ್ಕೆ ಮಾಡಿಕೊಟ್ಟಂತಹ ಅವಕಾಶಕ್ಕೆ ನಾವು ಯಾವತ್ತೂ ಚಿರಋಣಿಗಳಾಗಿರ್ತೇವೆ. ನನ್ನ ಹೆಸರು ಪ್ರತೀಕ್ಷಾ. ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಮ್ಮದು ಊರು ಬಾಗಲಕೋಟೆ. ನಾನು ಅಲ್ಲಿಂದ ಬಂದು ಇಲ್ಲಿ ಯಕ್ಷಗಾನ ಕಲಿತಾ ಇದ್ದೇನೆ. 3 ವರ್ಷ ಆಯಿತು ನಾನು ಈಗ ಕಲೀಲಿಕ್ಕತ್ತು. ಈ ಸಲ 10th ನನಗೆ ಇಲ್ಲ ಅನ್ನೋದು ತುಂಬ ಬೇಜಾರಿದೆ. ದೇವ್ರು ಏನು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ, ನನಗೆ ಆ ಯಕ್ಷಗಾನ ಕಲಿಯುವಂಥ ಒಂದು ಅಪರ್ಚುನಿಟಿ ನಂಗೆ ಸಿಕ್ತು. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ದೇವ್ರಂತ ಸರ್ ನಮಗೆ ದಿವಿತ್ ಸರ್ ಸಿಕ್ಕರು ಕಲೀಲಿಕ್ಕೆ. ದೇವಸ್ಥಾನದಂಥ ಈ ನನ್ನ ಅಂಬೇಡ್ಕರ್ ಸ್ಕೂಲಲ್ಲಿ ದೇವ್ರಂತ ಸರ್ನ ಪಡೆದಿದ್ದೀನಿ ಯಕ್ಷಗಾನ ಕಲೀಲಿಕ್ಕೆ. ನಾವು 7th ಪ್ರಸಂಗ ಮಾಡಿದ್ವಿ. 7th ಸ್ಟಾರ್ಟ್ ಆಗಿದ್ದು. 7th 2 ಪ್ರಸಂಗ ಆಳ್ವಾ ಸ್ಕೂಲಲ್ಲಿ ಮಾಡಿದ್ದು, ಮತ್ತು 8th ಸ್ಕೂಲಲ್ಲೇ ಪ್ರಸಂಗ ಮಾಡಿದ್ವಿ, ಮತ್ತು ಪೂರ್ವರಂಗ ಮಾಡಿದ್ದು. ಈಗ 9th ಸಹ್ಯಾದ್ರಿ ಕಾಲೇಜಲ್ಲಿ ಹೋಗಿ ಯಕ್ಷಗಾನ ಮಾಡಿದ್ವಿ. ಸ್ಕೂಲಲ್ಲಿ ನನಗೆ ಫಸ್ಟ್ ವೇಷ ಸಿಕ್ಕಿದ್ದು ಕಪಿ ವೇಷ. ಫುಲ್ ಎಂಜಾಯ್ ಮಾಡಿದ್ದೀನಿ ಅದನ್ನು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ಅದೇ ಫಸ್ಟು ನಾನು ಆ ವೇಷ ಹಾಕಿದ್ದು ಯಕ್ಷಗಾನ. ನಮಗೆ ಯಕ್ಷಗಾನ ಅಂದರೆ ಏನಂತೇ ಗೊತ್ತಿಲ್ಲ. ಅಂಥವ್ರನ್ನ ತಂದು ಇಷ್ಟು ದೊಡ್ಡ ಮಟ್ಟಿಗೆ ನಮಗೆ ಯಕ್ಷಗಾನ ಕಲಿಸ್ತಾರಂದರೆ ನಾವು ಏನೋ ಭಾಗ್ಯ ಮಾಡಿ ಬಂದಿದ್ದೀವಿ ಅನಿಸುತ್ತೆ. ಯಕ್ಷಗಾನ ಅಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ಅದಿನ್ನೂ ದೊಡ್ಡದಿದೆ. ನಾನು ಏನು ಸ್ವಲ್ಪ ಕಲ್ತಿರ್ಬೋದು ಅಷ್ಟೇ, ಇನ್ನೂ ಕಲ್ತಿಲ್ಲನೂ ಅನಿಸುತ್ತೆ. ಪ್ರಸಂಗ ನಾನು ಸ್ಕೂಲಲ್ಲಿ ಮಾಡಿದಾಗ ವಿಭೀಷಣ ಪಾತ್ರ ಸಿಕ್ಕಿತ್ತು ನನಗೆ. ಆವಾಗ ನಂದು ಯಕ್ಷಗಾನ ಮುಗಿಸಿ ಬರುವಾಗ ನನ್ನ ಜೊತೆನೇ ವಾಸುದೇವ ಸರ್ ನನ್ನ ಜೊತೆನೇ ಮೇಲೆ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡ್ರು. ಆಗ ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಂಗೆ ಅವ್ರು ಯಾರಂತಲೇ ಗೊತ್ತಿಲ್ಲ, ಅವ್ರು ಬಂದು ನನ್ನ ಜೊತೆ ಸೆಲ್ಫಿ ತಗೋತಾರಂದ್ರೆ ನಾನು ಯಾವ ಥರ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ. ಅದೊಂದು ಖುಷಿ. ಮತ್ತು ಒಡ್ಡೂರು ಫಾರ್ಮ್ಸಿಗೆ ಹೋದಾಗ ಅಷ್ಟು ಜನರ ಮುಂದೆ ನನಗೆ ಸತೀಶ್ ಸರ್ ಕರೆದು ಹೆಸರು ಕರೆದು ಇಷ್ಟು ಚಂದ ಮಾಡಿದ್ಲು ಅಂತ ಹೇಳಿದ್ರಲ್ಲ, ಅದು ನಂಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಈ ಯಕ್ಷಗಾನ ನನ್ನ ಆ ಮಟ್ಟಿಗೆ ಕರ್ಕೊಂಡು ಹೋಯಿತು. ನನ್ನನ್ನು ನಾ ಪರಿಚಯ ಮಾಡ್ಕೊಳ್ಳೋಂಗಾಯ್ತು ಇನ್ನೊಬ್ಬರಿಗೆ. ತುಂಬ ಖುಷಿ ಇದೆ ಅದರಿಂದ. ಮತ್ತು ಈಗ ಮೊನ್ನೆ ಸಹ್ಯಾದ್ರಿ ಕಾಲೇಜ್ಗೆ ಹೋದಾಗೂ ನೀ ಯಕ್ಷಗಾನ ಚಂದ ಮಾಡ್ತೀಯಾ, ನನಗೆ ಯಾರಂತ ಗೊತ್ತಿಲ್ಲ. ಅವರು ಯಕ್ಷಗಾನ ಮಾಡಿ ಬಂದಮೇಲೆ ಅಲ್ಲಿ ಸ್ಟೇಜ್ ಹಿಂದೆ ಒಬ್ಬರು ಬಂದು ನೀನು ಯಕ್ಷಗಾನ ಚಂದ ಮಾಡ್ತೀಯಾ, ನಿನಗೆ ಯಕ್ಷಗಾನದಲ್ಲಿ ಭವಿಷ್ಯ ಉಂಟು, ಹಾಗೆ ಹೀಗೆ ಹೇಳಿದರು. ಅವ್ರು ಯಾರಂತಲೇ ನನಗೆ ಗೊತ್ತಿಲ್ಲ. ಈ ಒಂದು ಹೆಸರನ್ನು ನನಗೆ ಯಕ್ಷಗಾನ ತಂದುಕೊಡ್ತು ಅನ್ನೋದು ಹೆಮ್ಮೆ ಇದೆ. ಹಾಗೆ ಇದ್ರದ್ದೆಲ್ಲ ಕ್ರೆಡಿಟ್ಸು ನಾನು ಯಕ್ಷಗಾನ ಸರಿಗೆ ಸಲ್ಲಬೇಕಂತ ಹೇಳ್ತೀನಿ. ಅವರು ತುಂಬ ಕಷ್ಟಪಟ್ಟು ಕಲಿಸಿದ್ದಾರೆ ಎಲ್ರಿಗೂ. ಈಗ ಬಂದಿದ್ದೀರಿಲ್ಲ 6th 7th ಯಾರು ಬಿಡಬೇಡ್ರಿ, ಎಲ್ಲರೂ ಸೇರಿ ಫುಲ್ ಎಂಜಾಯ್. ನಮ್ಗೆ ಟ್ರಿಪ್ಪೇ ಇರಲಿಲ್ಲ, ನಾವು ಯಕ್ಷಗಾನನ ಎಂಜಾಯ್ ಮಾಡಿದ್ದೀವಿ. ಟ್ರಿಪ್ ಇಲ್ಲ ಅಂದರೂ ನಾವು 3 ಸಲ ಹೊರಗಡೆ ಹೋಗಿ ಬಂದಿದ್ದೀವಿ, ಅಷ್ಟು ಸಾಕು ನಮಗೆ. ಯಾರು ಬಿಟ್ಕೊಡ್ಬೇಡ್ರಿ, ಎಲ್ಲರೂ ಸೇರಿ ಇಡೀ 12 ಸ್ಕೂಲಲ್ಲಿ ಎಲ್ಲ ಮಕ್ಕಳು ಸೇರಿದ್ದಾರೆ ಅಂತೇಳಿ ರೆಕಾರ್ಡ್ ಆದರೂ ಆಗ್ಬೋದು. ಈ ಸರ್ ನಾವು ಯಾವತ್ತೂ ಮರೆಯಂಗಿಲ್ಲ, ಯಕ್ಷಗಾನನೂ ಮರೆಯಂಗಿಲ್ಲ, ಹಾಗೆ ನಾ ದಿವಿತ್ ಸರ್ನ ಯಾವತ್ತೂ ಮರೆಯಂಗಿಲ್ಲ ಅಂತ ಹೇಳ್ತಾ. ಮತ್ತು ನಮ್ಮೆಲ್ಲ ಸ್ಕೂಲ್ ಟೀಚರ್ಸು ಫುಲ್ ಸಪೋರ್ಟ್ ಮಾಡ್ತಾರೆ. ಅವರು ಯಕ್ಷಗಾನ ಪಾತ್ರನೂ ಮಾಡ್ತಾರೆ, ನಮಗೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ನಂಗೆ ಅದನ್ನ ಹೇಳ್ಕೊಳಕ್ಕೆ ಆಗವಲ್ದು, ಎಷ್ಟಾಗುತ್ತೆ ಅಷ್ಟು ಹೇಳೀನಿ. ಈ ಒಂದು ಸುಂದರ ಗಳಿಗೆಯಲ್ಲಿ ನಂಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನನ್ನ ಎಲ್ಲ ಗುರುಗಳಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.
ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಚುಕ್ಕಿಯನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು. ವಸತಿ ಶಾಲೆಗಳು, ನಾನು ಐತಾಳರಲ್ಲಿ ಈಗ ತಾನೇ ಮಾತಾಡ್ತಾ ಇದ್ದೆ. ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ 12 ವಸತಿ ಶಾಲೆಗಳಿವೆ. ಈ 12 ವಸತಿ ಶಾಲೆ ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಫೌಂಡೇಶನ್ಗೆ ಯಕ್ಷ ಶಿಕ್ಷಣ ಕಲಿಸುವುದಕ್ಕೋಸ್ಕರ ಸಪೋರ್ಟ್ ಮಾಡಿದ ಕಾರಣ ನಮಗೆ ಕಲಿಸುವಂಥ ಅವಕಾಶ ಸಿಕ್ಕಿದೆ. ಮತ್ತು ಅದಕ್ಕೆ ನಾನು ಈ 12 ವಸತಿ ಶಾಲೆಗಳಿಗೆ ಕೂಡ ಈ ಮೂಲಕವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲ ಪ್ರಾಚಾರ್ಯ ವರ್ಗದವರಿಗೆ. ಯಕ್ಷ ಶಿಕ್ಷಣದ ಮಹತ್ವ ಏನು ಅಂತ ದೀವಿತ್ ಅವರು ನಿಮಗೆ ಹೇಳಿದರು, ಮತ್ತು ಇನ್ನೊಮ್ಮೆ ನಾನು ಅದನ್ನು ಪುನರಾವರ್ತಿಸಬೇಕಾಗಿಲ್ಲ ಎಂಬುದಾಗಿ ಭಾವಿಸ್ತೇನೆ. ಯಕ್ಷಗಾನ ಇವತ್ತು ವಿಶ್ವಮಟ್ಟಕ್ಕೆ ಬೆಳೆದಿದೆ. ಸಾಧಾರಣವಾಗಿ ನಮ್ಮ ಡಾಕ್ಟರ್ ಎಂ ಜೋಶಿ ಅವರು ಹೇಳಿದ ಹಾಗೆ ಜಗತ್ತಿನ ಯಾವುದೇ ಕಲೆಗೆ ಸರಿಸಾಟಿ ಇಲ್ಲ ಅಂತ ಹೇಳುವುದಕ್ಕಿಂತಲೂ ಒಂದು ಜಗತ್ತಿನ 10 ಶ್ರೇಷ್ಠ ಕಲೆಗಳನ್ನು, ಇಡೀ ಜಗತ್ತಲ್ಲಿ 10 ಶ್ರೇಷ್ಠ ಕಲೆಗಳನ್ನು ಆಯ್ಕೆ ಮಾಡಿದರೆ ಅದರಲ್ಲಿ ಯಕ್ಷಗಾನ ಒಂದು ಎಂಬುದಾಗಿ ನಾವು ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇದು ಜಗತ್ತಿನಲ್ಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಂಥ ಒಂದು ಕಲೆ. ಅದು ನಿಮಗೆ ಈ ಪ್ರಾಯದಲ್ಲಿ ಎಷ್ಟು ಗೊತ್ತಾಗುತ್ತಾ ನಮ್ಗೆ ಗೊತ್ತಾಗಲ್ಲ. ಮುಂದೆ ಅದರ ಕಲಿಕೆಯಿಂದಾಗಿ ನಿಮಗೆ ಖಂಡಿತವಾಗಿಯೂ ತಿಳಿಯುತ್ತದೆ ಅದರ ಸತ್ವ ಏನು, ನೀವು ಆ ಯಕ್ಷಗಾನವನ್ನು ಕಲಿತದ್ರಿಂದ ನಿಮಗೆ ಏನು ಪ್ರಯೋಜನ ಆಯಿತು, ನಿಮ್ಮ ಶಿಕ್ಷಣಕ್ಕೆ ಏನು ಪ್ರಯೋಜನವಾಯಿತು, ನಿಮ್ಮ ಜೀವನಕ್ಕೆ ಏನು ಪ್ರಯೋಜನವಾಯಿತು, ನಿಮ್ಮ ಜೀವನದ ಸ್ಥಿತಿಗೆ ಯಾವ ರೀತಿಯ ಉಪಯೋಗ ಆಯಿತು ಎನ್ನುವುದು ನಿಮಗೆ ಮುಂದೆ ತಿಳಿಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಮುಂದೆ ಇಲ್ಲಿಯವರೆಗೆ ಯಕ್ಷಗಾನಕ್ಕೆ ಒಂದು ಎಕ್ಸಾಮ್ ಅಂತೇಳಿ ಬಂದಿಲ್ಲ. ಈ ಭರತನಾಟ್ಯ ಸಂಗೀತಕ್ಕೆಲ್ಲ ಜೂನಿಯರ್, ಸೀನಿಯರ್, ವಿದ್ಯುತ್ ಹೀಗೆ ಒಂದು 3-4 ಎಕ್ಸಾಮ್ಗಳಿದೆ. ಯಕ್ಷಗಾನಕ್ಕೆ ಅದಿಲ್ಲ. ಇನ್ನು ಅದು ಬರುತ್ತೆ. ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ ದೀವಿತ್ ಅಲ್ಲಿ ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲರ ಒಂದು ಸಮಾನ ಮನಸ್ಸಿಗೆ ಬಂಧುಗಳನ್ನು ಸೇರಿಸಿ ನಮ್ಮ ಪಟ್ಲ ಫೌಂಡೇಶನ್ ನೇತೃತ್ವದಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅದಕ್ಕಾಗಿ ಒಂದು ಸಿಲೆಬಸ್ಸನ್ನು ಮಾಡಿ ಎಕ್ಸಾಮ್ನ ರೂಪುರೇಷಣೆ ಮಂಗಳೂರು ಯೂನಿವರ್ಸಿಟಿಯಿಂದ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಇದು ನಿಮಗೆ ಪ್ರಯೋಜನ. ನೀವು ಎಷ್ಟು ಅದನ್ನು ಕಲಿತೀರಿ, ನೀವು ಎಕ್ಸಾಮ್ಗೆ ಕೂತ್ರೆ ಮುಂದೆ ನೀವು ನಿಮ್ಮ ಈ ಶಿಕ್ಷಣದಲ್ಲಿ ಮುಂದೆ ಮುಂದುವರಿಬೇಕಿದ್ರೂ ಅದರ ಸರ್ಟಿಫಿಕೇಟ್ ಬೇಕಾಗುತ್ತೆ. ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ನಿಮಗೆ ಬೇಕೇ ಬೇಕಾಗುತ್ತೆ. ಅಥವಾ ಯಾವುದೋ ಒಂದು ದೊಡ್ಡ ಉದ್ಯೋಗಕ್ಕೆ ಹೋಗಬೇಕು. ನೀವು ಈ ಶಿಕ್ಷಣವನ್ನು ಬಿಟ್ಟು ಯಾವುದರಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಯಾವ ಕ್ರೀಡೆಯಲ್ಲಿದ್ದೀರಾ ಅಥವಾ ಯಾವುದರಲ್ಲಿ ಇದ್ದೀರಿ ಅಂತ ಕೇಳ್ತಾರೆ ನಿಮ್ಮಲ್ಲಿ. ಆವಾಗ ನಿಮಗೆ ಇದೊಂದು ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ನಿಮಗೆ ಯಾವುದೂ ಇಲ್ಲ. ಅದನ್ನೇ ಮುಖ್ಯವಾಗಿ ಪರಿಗಣಿಸ್ತಾರೆ ಎಲ್ಲದರಲ್ಲೂ ಕೂಡ. ಯಾಕೆಂತ ಹೇಳಿದರೆ ಈಗಿನ ಶಿಕ್ಷಣದಿಂದ ಸಂಸ್ಕಾರಯುತವಾದ ಶಿಕ್ಷಣಕ್ಕೆ ಬೆಲೆ ಇರುವುದು. ಎಲ್ಲ ಯಾವ ಕಂಪನಿಗಳಲ್ಲಿ ನೋಡಿ, ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ನೀವು ನೋಡಿ ಬೇಕಿದ್ರೆ. ಆದ ಕಾರಣ ಈ ಶಿಕ್ಷಣದ ಜೊತೆಗೆ ಇಂತಹ ಯಕ್ಷಗಾನದಂತಹ ಸಂಸ್ಕಾರಯುತವಾದ ಕಲೆಯನ್ನು ನೀವು ಕಲಿತರೆ ನಿಮಗೆ ಒಳ್ಳೆ ಭವಿಷ್ಯ ಸಿಕ್ಕುತ್ತೆ ಅಂತ ಹೇಳುತ್ತಾ ಮತ್ತೊಂದನ್ನು ನಾನು ಹೇಳಲೇಬೇಕು. ಐತಾಳರಲ್ಲಿ ನಾನು ಅದನ್ನು ಮಾತಾಡಿದೆ. ಯಕ್ಷ ಶಿಕ್ಷಣವನ್ನು ಕಲಿತಂತಹ ಮಕ್ಕಳಿಗೆ ನಾವು ವಿಶೇಷವಾದ SSLCಯಲ್ಲಿ 95ಗಿಂತ ಅಧಿಕ ಮಾರ್ಕ್ಸ್ ಬಂದಂತಹ ಮಕ್ಕಳಿಗೆ ವಿಶೇಷವಾದ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಒಂದು ಮನಸ್ಸನ್ನು ನಾವು ಮಾಡಿದ್ದೇವೆ. ಪ್ರತಿ ಮಕ್ಕಳಿಗೆ ಕೂಡ ನಮ್ಮ ಯಕ್ಷ ಶಿಕ್ಷಣದ ಅಂಡರಲ್ಲಿ ಬರಬೇಕು. ಅವರಿಗೆ ವಿಶೇಷವಾದ ಸ್ಕಾಲರ್ಶಿಪ್ಪು ಅದು ನಾವು ಯೋಚನೆ ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಆ ಮಕ್ಕಳನ್ನೇ ಅನಿವಾರ್ಯವಾದರೆ ದತ್ತು ಪಡೆದು ಅವರ ಮುಂದಿನ ಶಿಕ್ಷಣವಾದ ಸಂಪೂರ್ಣ ವೆಚ್ಚವನ್ನು ನಮ್ಮ ಫೌಂಡೇಶನ್ ಭರಿಸುವಂಥ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ಯಕ್ಷ ಶಿಕ್ಷಣವನ್ನು ಕಲಿತಂಥ ಮಕ್ಕಳಿಗೆ ಮಾತ್ರ. ಎರಡನೇದ್ದು ಮುಂದುವರಿದು ಈ ವರ್ಷ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ನಾವು. ಈ 12 ವಸತಿ ಶಾಲೆಯ ಮಕ್ಕಳಿಗೆ, ಅಂದರೆ ಎಲ್ಲೆಲ್ಲಿಂದ ಬಂದಿರ್ತಾರೆ, ಈ ವಸತಿ ಶಾಲೆಯ ಮಕ್ಕಳಲ್ಲಿ ಶಾಲೆಯಲ್ಲಿ ಒಂದು ಅತ್ಯುತ್ತಮ ಮಗು ಅಂತ ಹೇಳಿದ್ರೆ ಯಕ್ಷ ಶಿಕ್ಷಣವನ್ನು ಕಲಿಯುವಂತಹ ಒಂದು ಒಳ್ಳೆಯ ಕಲಿತಂತಹ ಒಳ್ಳೆಯ ಮಗುವನ್ನು ಆರಿಸಿ ಈ 12 ವಸತಿ ಶಾಲೆಯ ಒಂದೊಂದು ಮಗುವನ್ನು 12 ಮಂದಿ ವಿದ್ಯಾರ್ಥಿಗಳನ್ನು ಕೂಡ ದೆಹಲಿಯಲ್ಲಿ ನಾವು ವಿಮಾನದಲ್ಲಿ ಕರ್ಕೊಂಡು ಹೋಗಿ ಅವರ ಪರ್ಫಾರ್ಮೆನ್ಸ್ ಮಾಡಿಸುವಂಥ ಒಂದು ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಚೆನ್ನಾಗಿ ಕಲಿಯಿರಿ. 12 ವಸತಿ ಶಾಲೆಯ ಒಂದೊಂದು ಮಗುವನ್ನು ನಾವು ಆಯ್ಕೆ ಮಾಡ್ತೇವೆ. ಅದನ್ನು ಗುರುಗಳಿಗೆ ಮತ್ತು ಶಾಲೆಯ ಮುಖ್ಯಸ್ಥರಿಗೆ ನಾವು ಬಿಡ್ತೇವೆ ಅಂತ ಒಂದು ಯೋಚನೆಯನ್ನು ಮಾಡ್ತೇವೆ. ಈ ಸಲ ಡಿಸೆಂಬರ್ ಜನವರಿಯ ಒಳಗೆ ಖಂಡಿತವಾಗಿ ಆ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಳ್ತೇವೆ. ನೀವು ಚೆನ್ನಾಗಿ ಕಲಿಯಿರಿ. ಯಾರು ಹೋದರೂ ಕೂಡ ನಾವೊಂದು 150 ಮಕ್ಕಳು ಕಲಿತಿದ್ದೇವೆ, ಒಬ್ಬನನ್ನೇ ಆಯ್ಕೆ ಮಾಡಿದೆ ಎಂಬ ಬೇಸರ ಬೇಡ. ನಮ್ಮ ಶಾಲೆಯ ಒಬ್ಬ ವಿದ್ಯಾರ್ಥಿನ ಆಯ್ಕೆ ಮಾಡಿದರೆ ಅಂತ ಹೆಮ್ಮೆ ಈ 150 ಮಕ್ಕಳಿಗೂ ಬೇಕು. ನಮ್ಮ ಶಾಲೆಯ ವಿದ್ಯಾರ್ಥಿ ಅಂದರೆ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಎಲ್ಲರೂ ಕಾಂಪಿಟಿಷನ್ ಆಗಿ ಭಾಗವಹಿಸಿದ್ರೆ ಎಲ್ರಿಗೂ ಫಸ್ಟ್ ಪ್ರೈಸ್ ಸಿಕ್ಕಲ್ಲ. ಯಾರಿಗೆ ಸಿಕ್ಕಿದ್ರು ನಮ್ಮ ಶಾಲೆಯ ಮಗು, ನಮ್ಮ ಶಾಲೆಯ ವಿದ್ಯಾರ್ಥಿ, ನನ್ನೊಟ್ಟಿಗೆ ಕಲಿತಂಥ ವಿದ್ಯಾರ್ಥಿ ದೆಹಲಿಗೆ ಹೋಗಿದ್ದಾನೆಂಬ ಹೆಮ್ಮೆ ನಿಮಗೆಲ್ರಿಗೂ ಬೇಕು.
ಆದ ಕಾರಣ ಯಾರು ಬೇಸರ ಮಾಡಲಿಕ್ಕಿಲ್ಲ. ಯಾರಿಗಾದರೂ ಸಿಕ್ಕಲಿಲ್ಲ ಎಂಬುದಾಗಿದ್ದರೆ ಯಾರು ಬೇಸರ ಮಾಡಲಿಕ್ಕಿಲ್ಲ. ನೀವು ಕಲಿಯಿರಿ, ಚೆನ್ನಾಗಿ ಕಲಿಯಿರಿ. ಅದೃಷ್ಟ ಇದ್ದರೆ ಖಂಡಿತವಾಗಿ ಹೋಗ್ತೀರಿ. ಅಥವಾ ನಮ್ಮಲ್ಲಿ ನೀವು ಈ ವರ್ಷ ಆಯ್ಕೆ ಆಗದೇ ಇದ್ದವರು ಕೂಡ ನೀವು ಮುಂದಿನ ವರ್ಷ ನಿಮ್ಮ ಕಾಲಲ್ಲಿ ನಿಂತು ನೀವೇ ದೆಹಲಿಯಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಒಂದು ಗುಣ ಅಥವಾ ಆ ಚಾಲೆಂಜ್ ನಿಮಗೆ ಸಿಗಲಿ ಎಂಬುದಾಗಿ ಹಾರೈಸುತ್ತಾ ನನ್ನ ತಾಯಿಯಲ್ಲಿ ನಾನು ಬೇಡುತ್ತಾ, ವಿದ್ಯಾರ್ಥಿಗಳೇ ಚೆನ್ನಾಗಿ ಕಲಿಯಿರಿ ಅಂತ ಹೇಳುತ್ತಾ, ಎಲ್ಲ ಈ ವಸತಿ ಶಾಲೆಯ ಪ್ರಾಂಶುಪಾಲರಾದಿಯಾಗಿ ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ಮಗದೊಮ್ಮೆ, ಯಾಕೆಂತೇಳಿದ್ರೆ ನಿಮ್ಮ ಸಹಕಾರ ಇಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಮ ತುಂಬ ಹೃದಯದ ಸಹಕಾರ ನಮಗೆ ಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ನಮ್ಮ ಜೊತೆ ಭಾಗಿಗಳಾಗಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ವಿದ್ಯಾರ್ಥಿಗಳಿಗೆ ನಮನಗಳನ್ನು ಅರ್ಪಿಸುತ್ತಾ 2 ಮಾತನ್ನು ತಾಯಿ ಜಗದಂಬೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದ ವಗೆ ಗಣಪಗೆ ಚೆಲ್ವತ್ರಿ ಜಗ ವಂದಿತ ನೀಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದ ವಗೆ ಗಣಪಗೆ ಒಳ್ಳೆದವನು ತೆಂಗಿನಕಾಯಿ ಕಡಲಿಯ ಎಳ್ಳುಂಡೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ ಹುರಿಗೆಚ್ಚೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದ ವಗೆ ಗಣಪಗೆ ಪಾಯಗರಲು ನೀನೆ ಮಹಿಮನು ನೀನೆ. ಕೋಯ ಜನಯನ ಉದಾರಿಯು ನೀನೆ. ಕೋಯ ಜನಯನ ಉದಾರಿಯು ನೀನೇ. ಕಾಯ ಜಪಿತ ಲೋಕನಾಯಕ ಹರಿಯೇ. ಶ್ರೀಯರಸ ಚೆಲ್ನಿಗರಾಯ ಮೂರುತಿ ಕಾಯ ಜಪಿತ ಲೋಕನಾಯಕ ಹರಿ